ಈ ನಾಡು ಕಂಡಂಥ ಧೀಮಂತ ನಾಯಕರು ಸುಮಾರು 5 ದಶಕಗಳ ಕಾಲ ಈ ರಾಜ್ಯವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಶಿಕಾರಿಪುರದಿಂದ ಹಿಡಿದು ಇಡೀ ರಾಜ್ಯದ ಮೂಲೆ ಮೂಲೆಗೆ ತಪ್ಪಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪಜಿಯವರು 5 ದಶಕಗಳ ಕಾಲ ರಾಜಕೀಯ ಜೀವನವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ 9ನೇ ತಾರೀಕು ಮೇ, ಇದೇ ತಿಂಗಳು ಮೇ 9ನೇ ತಾರೀಕು ಶನಿವಾರದಂದು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳೆಲ್ಲ ಸೇರಿ ಅಭಿಮಾನೋತ್ಸವ ಅಂತಕ್ಕಂಥ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಚಿತ್ರದುರ್ಗದಲ್ಲಿ. ಇವತ್ತು ಆ ಉದ್ದೇಶವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂದರೆ BS ಯಡಿಯೂರಪ್ಪ ಸಾಹೇಬ್ ಅನ್ನೋದನ್ನು ಇವತ್ತೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಇವತ್ತು ಅವರು ಮುಖ್ಯಮಂತ್ರಿಗಳು ಆದಂಥ ಸಂದರ್ಭದಲ್ಲಿ, ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅನೇಕ ರೈತ ಪರ ಹೋರಾಟವನ್ನು ಮಾಡಿ ಇವತ್ತು ಬೀದರಿಂದ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೂ ಪಾದಯಾತ್ರೆಯನ್ನು ಮಾಡಿ, ಅನೇಕ ಶಿಕಾರಿಪುರದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿ ಇವತ್ತು ಬಗರುಕ್ಕುಂ ಅಂತಕ್ಕಂಥ ಒಂದು ಪೀಳಿಗೆಯನ್ನು ಇವತ್ತು ತೊಲಗಿಸಿದ್ದು ಯಾರಾದರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ ಅನೇಕ ಜನಪರವಾಗಿ ಹೋರಾಟವನ್ನು ಮಾಡಿ ಈ ರಾಜ್ಯಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಮೇಲೆ ಕರ್ನಾಟಕದಲ್ಲಿ ಅದು BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಅಭಿವೃದ್ಧಿ ಏನನ್ನೋದನ್ನು ತೋರಿಸ್ಬಿಟ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅನ್ನೋದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬರೋದಾದರೆ ಸುಮಾರು 3ರಿಂದ 4 ಸಾವಿರ ಕೋಟಿಯನ್ನು ನೀರಾವರಿ ಕೊಟ್ಟಿರ್ತಕ್ಕಂಥದ್ದು, ಅನೇಕ SCP SP ಅನುದಾನವನ್ನು ಮೊದಲನೇ ಬಾರಿ ತಂದದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ST SC ಸಮುದಾಯಕ್ಕೆ ಮೀಸಲಿಟ್ಟು 24,000 ಕೋಟಿ ಇವತ್ತು ಯಾವ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಲಿಲ್ಲ. ಪ್ರಥಮವಾಗಿ SCP SP ಅನ್ನೋವನ್ನು ಮೀಸಲಿರ್ತಕ್ಕಂಥ ಕೆಲಸ ಮಾಡಿದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ತಂದರು. ಇವತ್ತು ನೇಕಾರರಿಗಿರ್ಬೋದು, ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಇವತ್ತು ಗುರ್ತಕ್ಕಂಥ ಕೈಗಳಿಗೆ ಶಕ್ತಿ ತುಂಬಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಮುಖ್ಯಮಂತ್ರಿಗಳು, ರೈತ ನಾಯಕರಾದಂಥ ಡಾಕ್ಟರ್ BS ಯಡಿಯೂರಪ್ಪ ಸಾಹೇಬ್ರವರ 50 ವರ್ಷದ ಸುದೀರ್ಘ ರಾಜಕಾರಣದ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಏನು ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಗೊತ್ತಿರೋಂಥ ವಿಷಯ. ಬಂಧುಗಳೇ, ನನ್ನ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ನಗರದಲ್ಲಿರ್ತಕ್ಕಂಥ ವಾಲಂಟರಿಯಾಗಿ ಸಹಕಾರಿ ಸಂಘಗಳಲ್ಲಿರ್ತಕ್ಕಂಥ ಸಂಘ ಪರಿವಾರದವರು ಹಾಗೂ ಜನಪರ ಹೋರಾಟಗಾರರು ಹಾಗೂ ಅಭಿಮಾನಿಗಳು, ಪಕ್ಷದ ಮುಖಂಡರು, ಈಗೇನು ನಮ್ಮ ಮಾಜಿ ಶಾಸಕರು ಹೇಳಿದಾಗೆ 170 ವೆಹಿಕಲ್ಗಳನ್ನ ಹೊರತುಪಡಿಸಿನ ನಗರದಲ್ಲಿ ಅವ್ರಿಗೆ ಬೇಕಾದಂಥ ಅವರು ಸುಮಾರು ರಾಣೆಬೆನ್ನೂರು ತಾಲೂಕಿನಲ್ಲಿ 35-40 ವರ್ಷದಿಂದ ಯಡಿಯೂರಪ್ಪನವರ ಒಂದು ನಿಕಟ ಸಂಪರ್ಕ ಹೊಂದಿದಂಥ ರಾಣೆಬೆನ್ನೂರು ನಗರದ ಜನತೆಯು ತಮ್ಮ ಸ್ವಂತ ಒಂದು ವೆಹಿಕಲ್ಗಳನ್ನು ತೆಗೆದುಕೊಂಡು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು 8ರಿಂದ 10 ಸಾವಿರ ಅನ್ನೋಕ್ಕಿಂತ ನಮ್ಮ ಅಂದಾಜು ನಾವು ಮಾಡಿರ್ತಕ್ಕಂಥದ್ದು ಪಕ್ಷ ಮತ್ತು ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಜನತೆ ನಾವೆಲ್ಲ ಪ್ರತಿ ಸಮಾಜ ಮತ್ತು ಸಮಾಜದ ಅಧ್ಯಕ್ಷರನ್ನು ಒಳಗೊಂಡು ನಾವು ನಿಕಟವಾದ ಒಂದು ಸಂಪರ್ಕ ಹೊಂದಿ ಅವ್ರ ಮನೆಗೆ ಹೋಗಿ ಎಲ್ಲ ಸಮಾಜದ ಅಧ್ಯಕ್ಷರಿಗೆ ಇವತ್ತು ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೇವೆ. ಇವತ್ತು ರಾಣೆಬೆನ್ನೂರು ತಾಲೂಕಿಂದ ಇನ್ನೂ ಹೆಚ್ಚಿಗೆ ಜನ ಹೋಗುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಏನು ಮೇ 9ರಂದು ನಮ್ಮ ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಹಾಗೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು, ನಗರದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು, ಗ್ರಾಮೀಣದ ಅಧ್ಯಕ್ಷರು ಎಲ್ಲರೂ ಸಹ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮೇ 9ರಂದು ರಾಣೆಬೆನ್ನೂರು ನಗರದಿಂದ ಅತ್ಯಂತ ವಿಜೃಂಭಣೆಯಿಂದ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉತ್ಸಾಹದಿಂದ ರಾಣೆಬೆನ್ನೂರು ನಗರ ಮತ್ತು ಗ್ರಾಮೀಣದಲ್ಲಿ ಈ ಮೇ 9ರಂದು ನಡೆಯುವ ಕಾರ್ಯಕ್ರಮಕ್ಕೆ ನಾವು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ರೂಪುರೇಷೆಗಳನ್ನ ತಾವು ನೋಡಿದ್ದೀರಿ. ಇಲ್ಲಿವರೆಗೂ ನಾವು ಯಾವುದೇ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ಜಿಲ್ಲೆಯಲ್ಲಿ ಒಳ್ಳೆಯ ಸಡಗರದಿಂದ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಮುಗಿಯವರೆಗೂ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ನಮಗೆ ಯಾವ ರೀತಿ ಮೊದಲಿಂದ ಇದೆ ಅದು ಮುಗಿಯವರೆಗೂ ಹಾಗೇ ಇರುತ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅವರು ಸುದೀರ್ಘವಾಗಿ 50 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇದನ್ನು ರಾಜಕೀಯ ಉದ್ದೇಶ ಹಿಡಿದು ನಾವು ಮಾಡ್ತಾ ಇದ್ದೇವೆ. ಅಭಿಮಾನಪೂರ್ವಕವಾಗಿ ನನ್ನಂಥ ಸಾಮಾನ್ಯನ ವಿಧಾನಸಭೆ ತರ್ತಕ್ಕಂಥ ಕೆಲಸವನ್ನು ಅನೇಕ ಒಂದು 500 ಜನ ಶಾಸಕರು ಮಾಡಿದರು. ಆ
ಶಕ್ತಿ ಭಗವಂತನಿಗೆ. ನಾವೆಲ್ಲರೂ ಸೇರಿ ಅಭಿಮಾನದಿಂದ ಮಾಡ್ತಕ್ಕಂಥದ್ದು. ನಾವು ಮಾತ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಸ್ವಾರ್ಥದಿಂದ ಯಡಿಯೂರಪ್ಪ ಸಾಹೇಬರ ಅಭಿಮಾನೋತ್ಸವವನ್ನು ಮಾಡ್ತಾಯಿದ್ದೀವಿ. ಇದರ ಸ್ವಾರ್ಥ ಏನಿಲ್ಲ. ಯಾಕಂದ್ರೆ ಅಮಿತ್ ಶಾಜಿಯವರು, ಆಮೇಲೆ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾಣಿ ನಾರಾಯಣ ಸ್ವಾಮಿ, ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಸಾಹೇಬರು, ಜಗದೀಶ್ ಶೆಟ್ಟರು, ಸದಾನಂದ ಅವರು, ಶೋಭಾ ಕರಂದ್ಲಾಜೆ, ಗೋವಿಂದ ಕಾರಜೋಳ ಅವರ ಅಧ್ಯಕ್ಷತೆಯಲ್ಲೇ ನಡೀತಾ ಇದೆ ಕಾರ್ಯಕ್ರಮ. ಆಮೇಲೆ ಎಲ್ಲ ನಾಡಿನ ಮಠಾಧೀಶರು, ಅನೇಕ ನಮ್ಮ ಹಿರಿಯ ಮುಖಂಡರು, ನಮ್ಮ NDA ಒಕ್ಕೂಟದ ಸಚಿವರಾಗಿರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಂಡರು. ಅವರು ಕೊಟ್ಟಿರ್ತಕ್ಕಂಥ ಈ ಸಾಮಾಜಿಕ ನ್ಯಾಯದ ಅಧಿಕಾರ ಇವತ್ತು ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಮಠಮಾನ್ಯಗಳಿಗೆ ಸರ್ಕಾರವನ್ನು ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಸರ್ವರಿಗೆ ಸಮಬಾಳು ಅಂತಕ್ಕಂಥ ಅವ್ರ ವಾಕ್ಯನೇನಿದೆ. ಅದೇ ಥರ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿತ್ವ. ಆಮೇಲೆ ಅವರಿಗೆ ಅವ್ರದ್ದಾಗಿರ್ತಕ್ಕಂಥ ಚರಿತ್ರೆ ಇದೆ. ಇವತ್ತು ಆ ಚರಿತ್ರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದಕ್ಕೆ ಇವತ್ತೆಲ್ಲ ಅಭಿಮಾನಪೂರ್ವಕವಾಗಿ ಅಭಿಮಾನೋತ್ಸವನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಬಡವರು ಕಂಡ್ರೆ ಕರುಣಾಮಯಿ ಆಗಿ ಇವತ್ತು ಈ ನಾಡನ್ನು ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ನಾವು ವ್ಯಕ್ತಿ ಪೂಜೆ ಮಾಡ್ತಾರೆ. ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಚರಿತ್ರೆಯನ್ನು ಹೊರತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನನಗೆ ಸಿಕ್ಕಿದಂಥ ನಾವು ಪುಣ್ಯ. ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕದ ನಾವು ಪುಣ್ಯ ಮಾಡಿದ್ವಿ.